ನಮಸ್ಕಾರ ಎಲ್ಲ ರೈತ ಬಂದವರಿಗೂ. ನನ್ನ ಹೆಸರು ಮಂಜುನಾಥ್ ಅಂತೇಳಿ ಚಿತ್ರದುರ್ಗದಿಂದ ಮಾತಾಡ್ತಿರೋ ಸ್ನೇಹಿತರೆ. ವಿಒ ಮಾರ್ಟ್ ಕಂಪ್ನಿಯಿಂದ ಬಂದಿದ್ದೀನಿ. ಇವ್ರ ಹೆಸರು ಅಜಯ್ ಅಂತ ಹೇಳಿ, ಇವರು ದೊಡ್ಡ ಬಸಪ್ಪ ಅಂತೇಳಿ. ಸರ್ ಯಾವ ಊರು ಸರ್ ಇದು? ಸರ್ ಕಡ್ಲೆಬಾಳ ಸರ್. ಸರ್ ಕಡ್ಲೆಬಾಳ ಹತ್ರ ಪ್ಯಾರ್ಲ ಬೆಳೆದಿದ್ದಾರೆ. ಅಡಿಕೆಕಾಯಿ ತಾಲೂಕು ಅಗ್ರಿಬೊಮ್ಮನಹಳ್ಳಿ ತಾಲೂಕು. ಸರ್ ಇವರು ಡೇ ಒಂದಿಂದ ಒಂದು ಕಾಯಿ ಕಟ್ದಾಗಿಂದ ಗಿಡ ಕಟಿಂಗ್ ಮಾಡಿಸ್ದಾಗಿಂದ ನಮ್ಮ ವಿಒ ಮಾರ್ಟ್ ಪ್ರಾಡಕ್ಟ್ ಅನ್ನ ಬಳಸಿದ್ದಾರೆ. ಸರ್ ಹೇಗ್ ಬಂದಿದೆ ಸರ್ ಬೆಳೆ? ಈಗ ಚೆನ್ನಾಗಿ ಬಂದಿದೆ ಸರ್. ಇದು ಹಣ್ಣು ಎಷ್ಟು ಸೈಜ್ ಇರ್ಬೋದು ಸರ್ ಇದು? ಸರ್ ಒಂದೊಂದು 300 400 ಗ್ರಾಮ್ ಇದೆ ಸರ್. 300 400 ಗ್ರಾಮ್ ಇದೆ ಸರ್ ಪ್ರತಿಯೊಂದು. ಸರ್ ಸರ್ ಈಗ ಆಲ್ರೆಡಿ ಎಷ್ಟು ಟನ್ ಹರಿದಿದ್ರ ಸರ್? ಈಗ ಸರ್ 4 ಟನ್ ಇರ್ತಿದೆ ಸರ್. 4 ಟನ್ ಹರಿದಿದ್ರ ಸರ್. ಸರ್ ಗಿಡದಾಗ ಹೆಂಗ್ ಕಾಯಿ ಕಟ್ಟಿದೆ? ಚೆನ್ನಾಗಿ ಕಟ್ಟಿದೆ ಸರ್. ಸರ್ ಪ್ರಾಡಕ್ಟ್ ಏನ್ ಬೆಳೆಸಿದ್ರ ಸರ್? ವಿಒ ಮಾರ್ಟ್ ಡೆವಲಪರ್, ಕಿಚನ್ ಕಿಂಗ್, ಗ್ರೋತ್ ಬೆಳೆಸಿದೆ ಸರ್. ಕಿಸಾನ್ ಕಿಂಗ್, ಗ್ರೋತ್, ಡೆವಲಪರ್ ಬೆಳೆಸಿದ್ರ. ರೈತ ಬಂದ್ರೆ ನೋಡ್ಬೋದು ಕಾಯಿ ಈಗ ಆಲ್ರೆಡಿ 4 ಟನ್ ಹರಿದಿದ್ದಾರೆ. ಪ್ರತಿಯೊಂದು ಕಾಯಿ ತೋರಿಸ್ತೀನಿ ನೋಡಿ, ಗುಚ್ಚು 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 ನೋಡಿ ಕಾಯಿ ನೋಡಿ. ನೋಡಿ ಇಲ್ಲಿ ಕಾಯಿ ಯಾವ ಥರ ಬಂದಿದೆ. ಎಲ್ಲ ಕೂಡ ಯೂನಿಫಾರ್ಮ್ ಸೈಜಲ್ಲಿ ಇದೆ. ನೋಡ್ಬೋದು ನೀವು. ಬಾಟಮಿಂದ ಕೂಡ ಅಷ್ಟೇ. ಈ ಗಿಡ ನೋಡ್ಬೋದು ನೀವು, ಇಲ್ಲಿ ನೋಡಿ, ಇಲ್ಲೂ ಕೂಡ ಅಷ್ಟೇ. ಪ್ರತಿಯೊಂದು ಗಿಡನೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ನೋಡಿ ಒಳಗಡೆ ಯಾವ್ಯಾವ ಥರ ಕಾಯಿ ಕಟ್ಟಿದೆ. ತುಂಬ ಕಾಯಿ ಬಂದಿದೆ. ಒಂದೊಂದು ಗಿಡಕ್ಕೆ ಕನಿಷ್ಠ ಅಂದ್ರೂ 150ರಿಂದ 200 300 ಕಾಯಿ ತನಕ ಕಟ್ಟಿದೆ. ಯೂನಿಫಾರ್ಮ್ ಸೈಜಲ್ಲಿದೆ. ಈ ಗಿಡನ ನೋಡ್ಬೋದು. ಪ್ರತಿಯೊಂದು ಗಿಡನೂ ಕೂಡ ಅಬ್ಸರ್ವ್ ಮಾಡ್ಬೋದು. ಈ ಗಿಡಗಳಿಗೆ ನಮ್ಮ ವಿಒ ಮಾರ್ಟ್ ಪ್ರಾಡಕ್ಟ್ ಆದಂತಹ ಕಿಸಾನ್ ಕಿಂಗ್, ಕಿಸಾನ್ ಗ್ರೋತ್, ಡೆವಲಪರ್ ಪ್ರಾಡಕ್ಟನ್ನು ಬಳಸಿದ್ದೀನಿ. ನೋಡ್ಬೋದು ಯಾವ ಥರ ಸೈಜ್ಗಳು ಕೂಡ. ಇಲ್ಲಿ ನೋಡಿ ಒಳಗಡೆ ಕೂಡ ನೋಡಿ ನೀವು ಯಾವ ಥರ ಕಾಯಿ ಕಟ್ಟಿದೆ. ಸರ್ ಅಜಯ್ ಸರ್, ಒಂದು ಗಿಡಕ್ಕೆ ಎಷ್ಟು ಕಾಯಿ ಕಟ್ಟಿದೆ? ಸರ್ ಒಂದು 150 200 ಕಟ್ಟಿದೆ ಸರ್. 150 200 ಕಟ್ಟಿದೆ. ರಿಸಲ್ಟ್ ಹೇಗಿದೆ ಸರ್? ಪಕ್ಕ ಚೆನ್ನಾಗಿದೆ ಸರ್. ಬಹಳಷ್ಟು ಜನ ಬಂದು ನೋಡ್ಕೊಂಡು ಹೋಗ್ತಾರೆ ಈ ತೋಟನ. ನೋಡ್ಕೊಂಡು ಹೋಗ್ತಾರೆ ಸರ್. ಏನಂತಾರೆ ಸರ್ ಜನ? ಚೆನ್ನಾಗೈತೆ ಅಂತ ಹೇಳ್ತಾರೆ ಸರ್. ಚೆನ್ನಾಗಿ ಸುತ್ತಮುತ್ತ ಈ ಥರ ಬೆಳೆ ಬಂದಿದೆಯಾ ವರ್ಷ? ಇಲ್ಲ ಸರ್, ಯಾರ್ದು ಬಂದಿಲ್ಲ ಸರ್. ಈಗ ಸ್ನೇಹಿತರೆ ರೈತ ಬಂದವರ ನೀವು ನೋಡ್ಬೋದು. ಅತಿ ಹೆಚ್ಚು ಮಂಜು, ಇಬ್ಬನಿ, ಮಳೆ ಕೂಡ ಬಿತ್ತು. ತುಂಬ ಹೂವು ಸೆಟ್ ಆಗ್ತು. ಬಟ್ ಅದೇನೇ ಆದರೂ ಕೂಡ ಹೂವು ತುಂಬ ಚೆನ್ನಾಗಿ ಸೆಟ್ ಆಗಿ ಕಾಯಿ ಕೂಡ ತುಂಬ ಅದೃಷ್ಟವಾಗಿ ಚೆನ್ನಾಗಿ ಬಂದಿದೆ. ರೇಟ್ ಕೂಡ ಒಂದು ಸ್ವಲ್ಪ ಪರವಾಗಿಲ್ಲ, ಕಡಿಮೆ ಇದೆ. ಬಟ್ ಆದರೂ ಕೂಡ ಕ್ವಾಂಟಿಟಿಯನ್ನು ರೈತ ಬೆಳೆದಿದ್ದಾನೆ. 100% ಆರ್ಗ್ಯಾನಿಕಲ್ಲಿ ಈ ಕ್ರಾಪನ್ನು ಬೆಳೆದಿದ್ದೀವಿ. ಹೇಗಿದೆ ಸರ್ ಕ್ರಾಪ್? ಸೂಪರ್ ಆಗಿದೆ ಸರ್. ದೊಡ್ಡ ಬಸಪ್ಪ ಮಾರ್ಗದರ್ಶನ ಆಗಿದೆ. ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಥ್ಯಾಂಕ್ ಯು ಸೋ ಮಚ್ ರೈತ ಬಂದವ್ರೆ.